ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಶಾಹಿದ್ ಜಾವಿದ್ ಖಾನ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೊನಲು ವಾಲಿಬಾಲ್ ಟೂರ್ನಮೆಂಟ್ ಉದ್ಘಾಟನೆ. ಹಿರೇಕೆರೂರ ಪಟ್ಟಣದ ಜಾಮಿಯಾ ಮಸೀದಿ ರಸ್ತೆಯಲ್ಲಿರುವ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಶಾಹಿದ್ ಜಾವಿದ್ ಖಾನ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಹೊನಲು ವಾಲಿಬಾಲ್ ಟೂರ್ನಮೆಂಟ್ ಹಾಗೂ ಫ್ಲಡ್ ಲೈಟ್ ಉದ್ಘಾಟನಾ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರಾದ ಯುಬಿ ಬಣಕಾರ್ ಅವರು ಕ್ರೀಡಾಭಿಮಾನಿಗಳು ಹಾಗೂ ಮಕ್ಕಳ ಸಮ್ಮುಖದಲ್ಲಿ ಹೊನಲು ಬೆಳಕಿನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಹಿದ್ ಜಾವಿದ್ ಖಾನ್ ಸ್ಪೋರ್ಟ್ಸ್ ಕ್ಲಬ್ ಹಿರೇಕೆರೂರು ಅಧ್ಯಕ್ಷರು ಹಾಗೂ ಸದಸ್ಯರು, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು, ವಾಲಿಬಾಲ್ ಅಭಿಮಾನಿಗಳ ಬಳಗ, ಹಿರಿಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪ್ರಥಮ ಬಹುಮಾನ 30,000 ರೂಪಾಯಿ ಮಡ್ಡಿ ಬಾಯ್ಸ್ ತಂಡ, ದ್ವಿತೀಯ ಬಹುಮಾನ 20,000 ರೂಪಾಯಿ ಎಂಕೆ ಕನ್ಸ್ಟ್ರಕ್ಷನ್ ತಂಡ, ತೃತೀಯ ಬಹುಮಾನ 10,000 ರೂಪಾಯಿ ಜಹೀರ್ ಬಾಯ್ಸ್ ತಂಡ. ಈ ಕ್ರೀಡಾಕೂಟ ಸ್ಥಳೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಅನೇಕರಲ್ಲಿ ಕ್ರೀಡಾ ಸ್ಫೂರ್ತಿ ಮೂಡಿಸಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಹಿರೇಕೆರೂರು ಇಂದ ರಶೀದ್ ಅಕ್ಕಿಯವರ ವರದಿ. ಹಿರೇಕೆರೂರಿನಲ್ಲಿ ಶಾಹಿದ್ ಜಾವಿದ್ ಖಾನ್ ಸ್ಪೋರ್ಟ್ಸ್ ಕ್ಲಬ್ನವರು ಹಿರೇಕೆರೂರು ಪ್ರೀಮಿಯಂ ಲೀಗಿನ ಒಂದು ಕ್ರೀಡಾಕೂಟವನ್ನು ಸಂಘಟಿಸಿ ವಾಲಿಬಾಲ್ ಕ್ರೀಡಾಕೂಟವನ್ನು ಇವತ್ತು ನಡೆಸ್ತಾ ಇದ್ದಾರೆ. ನಾನು 1 ತಿಂಗಳ ಹಿಂದೆ ಈ ಉರ್ದು ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಮನವಿಯನ್ನು ಸಲ್ಲಿಸಿದ್ರು. ಈ ಒಂದು ಮೈದಾನಕ್ಕೆ ಫ್ಲಡ್ ಲೈಟ್ ಕೊಡಿ ಮತ್ತು ಅವರು ಕೇಳಿದ್ರು. ಆ ಪ್ರಕಾರ ಫ್ಲಡ್ ಲೈಟ್ ಅನ್ನ ಕೊಟ್ಟೆ. ನಾನು ಈ ಹಿಂದೆನೂ ಸಹ ಈ ಒಂದು ಜಾಗದಲ್ಲಿ ಬಹಳಷ್ಟು ಓಡಾಡ್ತಿದ್ದರಿಂದ ಇಲ್ಲಿ ಆಟ ಆಡೋದು ನನಗೆ ಗೊತ್ತಿತ್ತು. ಅವರ ಒಂದು ಆಟಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಇದು ಅವಶ್ಯಕತೆ ಅಂತ ಕಂಡು ಬಂದು ಅದನ್ನು ಬೇಗನೆ ಮಾಡಿಕೊಡುವಂತಕ್ಕಂಥ. ಆದ್ರೆ ಇವತ್ತು ಇಲ್ಲಿ ಬಂದ ಮೇಲೆ ನಿಜಕ್ಕೂ ಅದು ಕೊಟ್ಟದ್ದು ಸಾರ್ಥಕ ಆಗಿದೆ. ಬಹುಶಃ ಇಲ್ಲಿ ಒಂದು SPL ಕ್ರೀಡಾಕೂಟವನ್ನು ಸಂಘಟನೆ ಮಾಡೋದ್ರ ಮೂಲಕ ನಮ್ಮ ಕ್ಷೇತ್ರದ ಯುವಕರಿಗೆ ತಮ್ಮಲ್ಲಿರುವಂತಹ ಕ್ರೀಡೆಯ ಕೌಶಲ್ಯವನ್ನು ತೋರಿಸಕ್ಕೆ ಬಹುದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಒಂದು ಹಳ್ಳಿಯಿಂದ ಬಂದಂತಹ ಇಮ್ತಿಯಾಜ್ರವರು ಇವತ್ತ ಒಂದು ನೌಕರಿಯನ್ನು ಮಾಡ್ತಾ ಜೊತೆಗೆ ರಾಷ್ಟ್ರ ಮಟ್ಟದ ಆಟಗಾರರು ಅವರು ಸಹ ಇವತ್ತು ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಶಃ ಇಲ್ಲಿರುವಂತಹ ಉತ್ತಮ ಪ್ರತಿಭೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಅವಕಾಶ ಸಿಗುವಂತ ಕೆಲಸ ಸಹ ಇವತ್ತು ಆಗ್ತಾ ಇರೋದ್ರಿಂದ ಈ ಒಂದು ಕ್ರೀಡಾಕೂಟ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿದೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಪಟ್ಟಣೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಇನ್ನೂ ಅನೇಕ ಸೌಲಭ್ಯ ಬೇಕು ವಾಲಿಬಾಲ್. ಈ ಸೌಲಭ್ಯ ಈಗ ನೀವೇ ಕೇಳಿದ್ದು. ಈಗ ನಾನು ಫ್ಲಡ್ ಲೈಟ್ ಕೊಟ್ಟ ಮೇಲೆ ಅವ್ರು ಇನ್ನೂ ಹೆಚ್ಚಿಗೆ ಏನೋ ಕೇಳಿಲ್ಲ. ಈಗ ಆಟಗಾರರಿಗೆ ಅನುಕೂಲ ಆಗಲಿಕ್ಕೆ ಅವ್ರು ಏನೇ ಕೇಳಿದ್ರು ನಾನು ಮಾಡಿಕೊಳ್ಳಿಕ್ಕೆ ಸಿದ್ಧಿದೆ. ನಮಸ್ಕಾರ. ಈ ಒಂದು ಹಿರೇಕೆರೂರಿನಲ್ಲಿ ಶಾಹಿದ್ ಜಾವಿದ್ ಖಾನ್ ಇವರ ನೆನಪಿನ ಮಾರ್ಗದಲ್ಲಿ ಒಂದು ವಾಲಿಬಾಲ್ ಪಂದ್ಯಾವಳಿ ಅಂದ್ರೆ ಹಿರೇಕೆರೂರು ಪ್ರೀಮಿಯರ್ ಲೀಗ್ ನಡೆಸ್ತಾ ಇದ್ದಾರೆ. ಈ ಒಂದು ಲೀಗಿನಲ್ಲಿ ನನಗೆ ಕೇಳಿರೋ ವಿಷಯ ಅಂದ್ರೆ ತುಂಬಾ ಖುಷಿ ಆಯ್ತು. ನಮ್ಮ ಮಾನ್ಯ ಶಾಸಕರು ಈ ಒಂದು ಫೆಡ್ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಬೇಕಾಗಿರೋದು ಅಂಕಣದ ವ್ಯವಸ್ಥೆ, ಫೆಡ್ಲೈಟ್ ವ್ಯವಸ್ಥೆ, ಇನ್ನೊಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಬೇಕಾಗಿದೆ. ಮೊದಲನೇದಾಗಿ ನಮ್ಮ ಶಾಸಕರು ಫೆಡ್ಲೈಟ್ ವ್ಯವಸ್ಥೆ ಮಾಡಿದ್ದಾರೆ. ಶಾಸಕರ ಒಂದು ಮನವಿ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಹಿರೇಕೆರೂರಿನಲ್ಲಿ ಅದ್ದೂರಿಯವಾದ ರಾಜ್ಯ ಮಟ್ಟದ ಒಂದು ಹೊನ್ನಳು ಬೆಳಗಿನ ವಾಲಿಬಾಲ್ ಪಂದ್ಯಾವಳಿ ಮಾಡಿ ಅಂತ ಎಲ್ಲರ ಪರ ನಾನು ಕೇಳ್ತೇನೆ. ನಾನು ಹೇಳಕ್ ಇಷ್ಟಪಡ್ತೇನೆ. ಆಗ್ಲಿ ಒಂದ್ ಮಸೀದಿ ಆಗ್ಲಿ ಒಂದ್ ಅಭಿವೃದ್ಧಿ ಎಲ್ಲಕ್ಕೂ ನಮ್ಮ ಸಾಹೇಬರು ಅನುದಾನ ಕೊಡ್ತಾ ಇರ್ತಾರೆ. ನಾವು ಹೋದ್ ಸರಿ ಇಲ್ಲಿ ಇದು ಶಾಲಿದು ಪ್ರೋಗ್ರಾಮ್ ಇಟ್ಟಾಗ ಒಂದು ಮಾತು ಇಟ್ಟಿದ್ವಿ ಸರ್, ಒಂದು ಫೆಡ್ಲೈಟ್ ಬೇಕು ಇಲ್ಲಿ ಬಹಳ ವಾಲಿಬಾಲ್ ಪ್ರೇಮಿಗಳು ಅದಾರ ಅನ್ನೋದ್ಲೆ ಆಯ್ತು ಮಾಡ್ಕೊಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನಮ್ಗೆ ಫೆಡ್ಲೈಟ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಈಗ ಎಲ್ಲದಕ್ಕೂ ಎಂತಾದ್ರೆ ಆಗಲಿ ಕೆಲಸ ಅಭಿವೃದ್ಧಿಗೆ ಅವ್ರು ಎಲ್ಲ ನಮ್ಮ ಅಲ್ಪಸಂಖ್ಯಾತರಿಗಾಗಲಿ ಎಲ್ಲ ಜನಕ್ಕಾಗಲಿ ಬಹಳ ಇದು ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಪರವಾಗಿ ನಮ್ಮ ಈ ವಾಲಿಬಾಲ್ ಇದರಿಂದ ಎಲ್ಲರೂ ಅವ್ರಿಗೆ ಧನ್ಯವಾದ ತಿಳಿಸಕ್ಕೆ ಬಯಸುತ್ತೇನೆ.